ನಮಸ್ಕಾರ. ಬ್ರೇಕ್ ಆದ್ಮೇಲೆ ಮತ್ತೆ ನಿತ್ಯ ಸ್ಕೂಲ್ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಬ್ರೇಕ್ಗಿಂತ ಮುಂಚೆ ಇಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡ್ತಾ ಇದ್ರು. ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಆಗ್ತಾ ಇತ್ತು. ಪೋಷಕರು ಒಂದು ಹಂತಕ್ಕೆ ಹೋಗಿ ಈ ಚೈಲ್ಡ್ ರೈಟ್ಸ್ ಆಯೋಗ ಏನಿದೆ ಅದಕ್ಕೆ ಏನು ರೈಟ್ಸ್ ಇದೆ ಈ ರೀತಿ ಮಾಡೋದಕ್ಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು. ಇದೀಗ ಉಮೇಶ್ ಆರಾಧ್ಯ ನನ್ನನ್ನು ಜಾಯ್ನ್ ಆಗ್ತಾರೆ ನ್ಯೂ ದೆಹಲಿಯಿಂದ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಪ್ರೆಸಿಡೆಂಟ್. ಉಮೇಶ್ ಅವರೇ, ಇಲ್ಲಿ ಒಂದು ಮಾತು ಪ್ರಸ್ತಾಪ ಆಗ್ತಾ ಇತ್ತು ಚರ್ಚೆಯ ಸಮಯದಲ್ಲಿ. ಈ ಹಕ್ಕುಗಳ ಆಯೋಗ, ಚಿಲ್ಡ್ರನ್ ರೈಟ್ಸ್ ಆಯೋಗ ಏನಿದೆ ಅದರ ಬಗ್ಗೆ ಪ್ರಶ್ನೆಯನ್ನು ಎತ್ತಾ ಇದ್ರು. ಈ ಒಂದು ಆಯೋಗಕ್ಕೆ ಯಾವುದೇ ಹಕ್ಕಿಲ್ಲ ಈ ರೀತಿ ದಾಳಿ ಮಾಡೋಕ್ಕೆ ಅಂತ. ಏನು ಹೇಳ್ತೀರಿ ಅದಕ್ಕೆ ನೀವು? ನಮಸ್ಕಾರ ಶರ್ಮಾ ಅವರೇ. ನಮಸ್ಕಾರ, ಹೇಳಿ ಸರ್. ತಮ್ಮ ಮಾತುಗಳನ್ನೆಲ್ಲ ಕೇಳಿದ್ವಿ. ಹಾಂ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಮಾತಾಡಲಿಕ್ಕೆ ಅವಕಾಶಗಳಿದೆ. ಅದೇ ರೀತಿ ಆಯೋಗಗಳು, ಕೆಲವು ಇಲಾಖೆಗಳು ಸಂಬಂಧಪಟ್ಟ ವಿಷಯದ ಬಗ್ಗೆ ದೂರು ಬಂದಂಥ ವ್ಯಕ್ತಿಗಳ ಪರಿಶೀಲನೆ ಮಾಡೋದು ಆಯಾ ಆಯೋಗಕ್ಕೆ, ಇಲಾಖೆಗಳಿಗೆ ಸಂಬಂಧಪಟ್ಟ ವಿಚಾರ. ಸರಿ. ಪರಿಶೀಲನೆ ಸಮಯದಲ್ಲಿ ನನಗೆ ಒಳ್ಳೆಯದಾದರೆ ಆಯೋಗ, ಇಲಾಖೆ ಭಾಳ ಒಳ್ಳೆಯದು, ಅದರ ವ್ಯಾಪ್ತಿ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಸಹಜ. ಆ ಪರಿಶೀಲನೆಯಲ್ಲಿ ನನಗೇನಾದರೂ ತೊಂದರೆ ಆದಲ್ಲಿ ಈ ಆಯೋಗಕ್ಕೆ ಏನು ರೈಟ್ಸ್ ಇದೆ, ಈ ಇಲಾಖೆಗೆ ಅಧಿಕಾರ ಕೊಟ್ಟವರು ಯಾರು, ಇದರ ವ್ಯಾಪ್ತಿ ಏನು ಅಂತ ಕೇಳೋದು ಮನುಷ್ಯರ ಸಹಜವಾದ ಪದ್ಧತಿ. ಹಾಗಾಗಿ ಅವರಿಗೆ ನೋವಾಗಿರೋದ್ರಿಂದ ಆಯೋಗದ ಪ್ರಶ್ನೆಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ಮಾನ್ಯ ನಿರಂಜನ ಆರಾಧ್ಯ ಅವರಲ್ಲಿದ್ದಾರೆ, ಹಿಂದಿನ ಆಯೋಗದ ಸದಸ್ಯರು. ನಮ್ಮ ಎಡ್ವರ್ಡ್ ಥಾಮಸ್ ಅವರಿದ್ದಾರೆ, ಅವರು ಸದಸ್ಯರು. ಅವರು ಈಗಾಗಲೇ ಸಂಪೂರ್ಣವಾಗಿ ಹೇಳಿರಬಹುದು. ಹೌದು. ಆಯೋಗದ ವ್ಯಾಪ್ತಿ ಮಕ್ಕಳ ರಕ್ಷಣೆ ಅನ್ನೋದು ಮಾತ್ರ ಇದೆ. ನಾವು ಯಾವುದೇ ವ್ಯಕ್ತಿ ವಿರುದ್ಧವಾಗಲಿ, ಯಾವುದೇ ಸಂಸ್ಥೆ ವಿರುದ್ಧವಾಗಲಿ, ಯಾವುದೇ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡುವುದಿಲ್ಲ. ನಮ್ಮ ರಾಜ್ಯದಲ್ಲಿರುವ 0 ಇಂದ 18 ವಯಸ್ಸಿನ ಮಕ್ಕಳ ರಕ್ಷಣೆ ಇದೆಯೋ ಇಲ್ಲವೋ, ಪ್ರಮುಖವಾಗಿ 4 ಅಂಶಗಳನ್ನು ಗಮನಿಸ್ತೇವೆ. ಬದುಕುವ ಹಕ್ಕು, ಭಾಗವಹಿಸುವ ಹಕ್ಕು, ವಿಕಾಸ ಹೊಂದುವ ಹಕ್ಕು ಮತ್ತು ರಕ್ಷಣೆ ಹಕ್ಕು ನಮ್ಮ ರಾಜ್ಯದ ಮಕ್ಕಳಿಗೆ ಇದೆಯೋ ಇಲ್ಲೋ ಅಂತ ನೋಡೋದು ನಮ್ಮ ಒಂದು ಧರ್ಮ. ಉಮೇಶ್ ಅವರೇ, ಒಂದೇ ಒಂದು ನಿಮಿಷ. ಇಲ್ಲಿ ಒಂದು ಪಾಯಿಂಟ್, ನೀವು 4 ವಿಚಾರಗಳನ್ನ ಹೇಳುವಾಗ ಒಂದು ಪಾಯಿಂಟ್, 3ನೇ ಪಾಯಿಂಟ್ ಹೇಳಿದ್ರಿ, ಮಕ್ಕಳ ವಿಕಾಸಗೊಳ್ಳುವ ಹಕ್ಕು. ಮಕ್ಕಳ ವಿಕಾಸಗೊಳ್ಳುವ ಹಕ್ಕನ್ನ ಪೇರೆಂಟ್ಸೇ ನಿರ್ಧಾರ ಮಾಡಬಹುದಾ? ಪೇರೆಂಟ್ಸೇ ಸಂರಕ್ಷಣೆ ಮಾಡ್ತೀವಿ, ಬೇರೆ ಯಾರು ಕೇಳೋದಕ್ಕೆ ನೀವು? ನಮ್ಮ ಮಕ್ಕಳವರು, ನಮಗೆ ಸಂಬಂಧಪಟ್ಟಿದ್ದು, ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ ಅನ್ನೋದು ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತೀರಿ? ಒಂದು ಸಣ್ಣ ಉದಾಹರಣೆ ಶರ್ಮಾ ಅವರೇ, ನಿಮ್ಮೆಲ್ಲರಿಗೂ ತಿಳುವಳಿಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ಲೀಸ್ ಮುಂದುವರಿಸ್ಲಾ? ಎಸ್, ಖಂಡಿತ ಮುಂದುವರಿಸಿ, ಹೇಳಿ. ಓಕೆ. ಈಗ ನನ್ನ ಮಗು ಇದೆ, ಅವನಿಗೆ ಓದ್ಲಿಕ್ಕೆ ಇಷ್ಟ ಇಲ್ಲ ಅಂತೆ, ಕೆಲ್ಸಕ್ಕೆ ಸೇರ್ತೀನಿ ಅಂತಾನೆ. ಅವನಿಗೆ 10 ವರ್ಷ, ಅವನು ಸಮ್ಮತಿ ಕೊಟ್ಟ. ನಾನು ಇವನಿಗೇನು ಓದಿಸೋದು ಅಂತೇಳಿ ಕೆಲ್ಸಕ್ಕೆ ಹೋಗುವಂತ ನಾನು ಪೇರೆಂಟ್ ಆಗಿ ಸಮ್ಮತಿ ಕೊಟ್ಟೆ. ಈ ಆಯೋಗದವರು ಬಂದು ಆ ಹೋಟ್ಲಲ್ಲಿ ನನ್ನ ಮಗನನ್ನು ಹಿಡಿತಾರೆ. ಚೈಲ್ಡ್ ಲೇಬರ್ ಆಗಿ ನೇಮಿಸ್ಕೊಂಡಿದ್ದೀರಾ, ನಿಮಗೆ ಶಿಕ್ಷೆ ಕೊಡ್ತೀವಿ, ಜೈಲ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಾವು ಈ ಆಯೋಗದವರು, ಇಲಾಖೆಯವರು ಬಂದು ಕೇಳಿದವರಿಗೆ ಒಂದು ಮಾತು ಹೇಳ್ತೀನಿ. ಆ್ಯಸ್ ಎ ಪೇರೆಂಟ್ ನಾನು ಒಪ್ಪಿದ್ದೀನಿ, ಆ್ಯಸ್ ಎ ಚೈಲ್ಡ್ ಅವನು ಒಪ್ಪಿದ್ದಾನೆ, ನೀವ್ಯಾರು ಕೇಳೋದಕ್ಕೆ ಅಂತ ಹೇಳಿದರೆ ಇದು ಸಮಂಜಸವೇ ಅಂತ ನಿಮ್ಮ ಬಂದಿರುವಂತಹ ಚೈಲ್ಡ್ ಲೇಬರ್ ಅಂತ ಬರುತ್ತೆ. ಇದು ನನ್ನ ಇಷ್ಟ ಅಥವಾ ನನ್ನ ಕ್ಲಾರಿಫಿಕೇಶನ್ ತಗೊಳ್ತೀನಿ. ಅದಕ್ಕೆ ಎಕ್ಸಾಂಪಲ್ ಅಲ್ಲ ಹೇಳ್ತೀನಿ, ಮುಂದುವರಿಸ್ತಾ ಇದ್ದೀನಿ. ಉಮೇಶ್ ಹೇಳಿ ಸರ್, ಉಮೇಶ್ ಹೇಳಿ, ಕಂಟಿನ್ಯೂ ಮಾಡಿ ಪ್ಲೀಸ್. ಈ ಚೈಲ್ಡ್ ಲೇಬರ್ ಬಗ್ಗೆ ಆಯೋಗದವರು, ಇಲಾಖೆಯವರು ಬಂದು ಪರಿಶೀಲಿಸಲಿಕ್ಕೆ ಎಲ್ಲಾ ತರದ ರೈಟ್ಸ್ ಇರುತ್ತೆ. ಓಕೆ, ಫೈನ್. ನನಗೆ ಯಾವಾಗ ತೊಂದರೆ ಆಗುತ್ತೋ ಆಗ ರೈಟ್ಸ್ ವೈಲೇಷನ್ ಅಂತೀವಿ. ನನಗೆ ಒಳ್ಳೇದಾದಾಗ ಬಹಳ ಒಳ್ಳೇದು ಆಯೋಗ ಅಂತ ಹೇಳ್ತೀವಿ. ಇದು ನಮ್ಮ ಈ 1.5 ವರ್ಷದಲ್ಲಿ ನಡೆದಂತ ಒಂದು ನಿರಂತರವಾಗಿ ಬರುವ ದಾಖಲೆಗಳಲ್ಲಿ
ಇದೇ ರೀತಿ ಅನೇಕ ಪೇರೆಂಟ್ಸ್ ಈಗ ನಮ್ಮ ಏನು ಟಿವಿ ಮಾಧ್ಯಮಗಳ ಮೂಲಕ ಪ್ರಚಾರ ಆಗ್ತಾ ಇದೆ, ನನ್ನ ಮಕ್ಕಳಿಗೆ ಈ ರೀತಿ ತೊಂದರೆಗಳಾಗಿದೆ ಸರ್, ನಾವು ಬಂದು ನಿಮಗೆ ಹೇಳ್ತೀವಿ ವಿಷಯಗಳು ಅಂತ ಒಬ್ರು 57 ಪೇಜಿನ ಇಮೇಲ್ ಡಾಕ್ಯುಮೆಂಟ್ ಕಳಿಸಿದ್ದಾರೆ. ಇನ್ನೊಬ್ರು ಒಂದು ಪೆನ್ ಡ್ರೈವ್ನಲ್ಲಿ ದಾಖಲೆಗಳನ್ನು ಮಾಡಿ ಕಳಿಸಿದ್ದಾರೆ. ಇನ್ನೂ ಒಂದು ತಾಯಿ ಯಾವುದೋ ಮಲೇಷ್ಯಾದಲ್ಲಿದ್ದೀನಿ, ನನ್ನ ಮಗು ಈ ರೀತಿಯಾಗಿ ವಿಷ ಕುಡಿದು ಸಹಾಯ ಮಟ್ಟಕ್ಕೆ ಬಂತು ಅಂತ ಅಂದ್ರೆ ನೀವು ಹೇಳ್ತಿರೋದು ಉಮೇಶ್ ಅವರೇ, ಅಲ್ಲಿ ಮತ್ತೆ ಹೇಳ್ತೀನಿ. ಎಸ್ ಉಮೇಶ್ ಅವರೇ, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ಒಂದು ಸ್ಪಷ್ಟೀಕರಣ ನಿಮ್ಮಿಂದ. ನಿತ್ಯಾನಂದನ ಆಶ್ರಮದಲ್ಲಿ ಓದ್ತಿರುವ ಮಕ್ಕಳ ಪೋಷಕರು ಆಶ್ರಮದ ವಿರುದ್ಧ ದೂರು ಕೊಟ್ಟಿದ್ದಾರೆ ನಿಮ್ಗೆ? ಒಬ್ಬರು ಯಾರು ಮಹಿಳೆ, ಅವರು ಅಲ್ಲಿದ್ದವರೋ ಇಲ್ದೇವ್ರವರು ಖಂಡಿತ ನನಗೆ ಗೊತ್ತಿಲ್ಲ. ಓಕೆ ಓಕೆ, ಅಲ್ಲಿ ಇದ್ದಂತ ಮಹಿಳೆಯನ್ನವರು ಕೊಟ್ಟಿದ್ದಾರೆ. ರೈಟ್, ಎಸ್, ಓಕೆ, ಲೆಟ್ ಹಿಮ್ ಕಂಪ್ಲೀಟ್ ಪ್ಲೀಸ್. ಐ ವಿಲ್ ಗಿವ್ ಯು ಅ ಚಾನ್ಸ್. ನಾನು ಯಾಕೆ ಚಾನ್ಸ್ ಕೊಡ್ತೀನಿ ನಿಮಗೆ? Because it is against us, you have to give us more chance. ಓಕೆ, ಅಲ್ಲ, ಹಿ ಇಸ್ ಇನ್ ಡೆಲ್ಲಿ. ನೀವು ಒಂದೊಂದು ಮಾಡಕ್ ಆಗೋದಿಲ್ಲ. ನೀವು ಒಂದ್ ನಿಮಿಷ ಅವಕಾಶ ಕೊಡಿ. ಒಂದ್ ನಿಮಿಷ ಇರಿ ಉಮೇಶ್ ಅವರೇ, ಇಲ್ಲಿ ಓಕೆ, ಲಾಸ್ಟ್ ಪ್ರಶ್ನೆ ಸರ್. ಇಲ್ಲಿ ಒಂದು ಪ್ರಶ್ನೆ, ಇವರು ಹೇಳ್ತಾರೆ CWC ಇಂದ ನಮಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ, ವರದಿ ಸಿಕ್ಕಿದೆ, ರಿಮಾರ್ಕ್ಸ್ ಇದೆ. ಆ ರಿಮಾರ್ಕ್ಸ್ ಅಲ್ಲಿ ಹೇಳ್ತಾರೆ ಎಲ್ಲ ಕೂಡ, ಒಂದ್ ನಿಮಿಷ, ಎಲ್ಲ ಕೂಡ ಚೆನ್ನಾಗಿದೆ, ಪ್ರೋಟೀನಿಷಿಯಸ್ ಫುಡ್ ಅನ್ನ ಕೊಡ್ಲಾಗ್ತಾ ಇದೆ, ವೈಟಮಿನ್ ಸಪ್ಲಿಮೆಂಟ್ಸ್ ಎಲ್ಲ ತುಂಬಾ ಅದ್ಭುತವಾಗಿದೆ ಅಂತ ರಿಮಾರ್ಕ್ಸ್ ಕೊಟ್ಟಿದ್ದಾರೆ. ಈಗ ಯಾಕೆ ತಗಾದೆ ಎತ್ತೀರಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಪೋಷಕರು. ಸರಿ ಸರ್, ಒಂದು ಚಿನ್ನದ ಪಂಜರದಲ್ಲಿ ಒಂದು ಗಿಣಿಯನ್ನು ಕೂಡಿಟ್ಟಾಗ ಅದಕ್ಕೆ ನೀವು ಹಾಲು, ಹಣ್ಣು, ಮೊಸರು, ಬೆಣ್ಣೆ ಕೊಟ್ರೆ ಸುಖವಾಗಿರುತ್ತೋ, ಹೊರ ಪ್ರಪಂಚಕ್ಕೆ ಬಂದ್ರೆ ಸುಖವಾಗಿರುತ್ತೋ ನೀವು ಹೇಳಿ. ಒಳ್ಳೆ ಶೆಲ್ಟರ್ ಕೊಡ್ತಾ ಇದೀನಿ, ಒಂದು AC ರೂಮ್ ನಲ್ಲಿ ಇದೆ, ಇನ್ನದು ನಿಜವಾಗ್ಲೂ ಮಗುವಿನ ಹಕ್ಕುಗಳಲ್ಲಿ ಬರೋದಿಲ್ಲ. ಸರಿ, ಈಗ ಇವ್ರು ಕೊಟ್ಟಿರೋ ದೂರ ಬಗ್ಗೆ ಏನ್ ಮಾಡ್ತೀರಿ ಅಂತ ಮೃದುವಾದ ಮನಸ್ಸು. ಅಲ್ಲ ಫೈನ್, ಇವ್ರು ಕೊಟ್ಟಿರೋ ದೂರ ಬಗ್ಗೆ ಏನ್ ಮಾಡ್ತೀರಿ ನೆಕ್ಸ್ಟ್? ಇವಾಗ ಕನ್ನಡ ಜನಪರ ಸಂಘದವ್ರು ಕೊಟ್ಟಿರೋ ದೂರಿನಲ್ಲಿ ದೂರು ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ, ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿನ ಉಪನಿರ್ದೇಶಕರಿಗೆ ಪತ್ರ ಬರೆದಿದ್ದೇವೆ. ಅವರು ವರದಿ ಬಂದ ನಂತರ ಮುಂದಿನ ಕ್ರಮಕ್ಕೆ, ಅಲ್ಲಿ ನಿಜವಾಗ್ಲೂ ಅದು ಉಲ್ಲಂಘನೆ ಆಗಿಲ್ಲ ಅಂತಂದ್ರೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅವರಿಗೆ. ಉಲ್ಲಂಘನೆ ಆಗಿದ್ದಲ್ಲಿ ಕ್ರಮ ಜರುಗಿಸ್ತೇವೆ. ನಾವು ಯಾವುದೇ ವ್ಯವಸ್ಥೆ ಯಾರ ವ್ಯಕ್ತಿಯ ವಿರುದ್ಧ ಅಲ್ಲ ಅಂತ ಪದೇ ಹೇಳ್ತೀನಿ. ಎಲ್ಲಿ ನಮ್ಮ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಎಸ್, ಧನ್ಯವಾದಗಳು ಸರ್ ಸುವರ್ಣನ ಜೊತೆಗೆ ಮಾತನಾಡೋದಕ್ಕಾಗಿ. ಓಕೆ, ಈಗ ಪೋಷಕರು ಕೂಡ ಸಾಕಷ್ಟು ವಿಚಾರಗಳನ್ನ, ಅವರ ಒಪಿನಿಯನ್ಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಚಾನ್ಸ್ ಅನ್ನು ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.